ನಮಸ್ಕಾರ. ಕಿಸಾ ಗೌತಮಿ ಎನ್ನುವಂತಹ ಮಹಿಳೆ ಒಂದಿನ ಅಳುತ್ತಾ ಬುದ್ಧನ ಬಳಿಗೆ ಬರ್ತಾಳೆ. ಆಕೆಯ ಪ್ರೀತಿಯ ಮಗ ಕಾಯಿಲೆಯಿಂದ ತೀರಿಕೊಂಡಿರ್ತಾನೆ. ಆತನನ್ನ ಬದುಕಿಸಿಕೊಡು ಅಂತ ದೈನ್ಯದಿಂದ ಬುದ್ಧನ ಕಾಲಿಗೆ ಬಿದ್ದು ಬೇಡಿಕೊಳ್ತಾಳೆ. ಬುದ್ಧ ಅವಳ ದುಃಖವನ್ನ ಅರ್ಥ ಮಾಡಿಕೊಳ್ತಾನೆ. ಈ ಸಂದರ್ಭದಲ್ಲಿ ಕಟುವಾದ ಸತ್ಯವನ್ನ ತಾಯಿಗೆ ತಿಳಿಸಿದ್ರೆ ಅರ್ಥ ಆಗುವುದಿಲ್ಲ ಎನ್ನುವುದು ಬುದ್ಧನಿಗೆ ಗೊತ್ತಾಗಿ ಒಂದು ಉಪಾಯವನ್ನ ಮಾಡ್ತಾನೆ. ಆಯ್ತು ತಾಯಿ, ಖಂಡಿತವಾಗಿಯೂ ನಾನು ನಿನ್ನ ಮಗುವನ್ನ ಬದುಕಿಸಿಕೊಡ್ತೇನೆ. ಅದಕ್ಕೆ ನೀನೊಂದು ಕೆಲಸ ಮಾಡಬೇಕು. ಇದು ಇಲ್ಲೇ ಕಾಣ್ತಾ ಇದೆಯಲ್ಲ, ಆ ಹಳ್ಳಿಗೆ ಹೋಗು. ಯಾರ ಮನೆಯಿಂದಲಾದರೂ ಒಂದು ಹಿಡಿ ಸಾಸಿವೆಯನ್ನ ತೆಗೆದುಕೊಂಡು ಬಾ ಅಂತ. ತಾಯಿ ಒಪ್ಪಿಕೊಳ್ತಾಳೆ. ಇನ್ನೇನು ಹೊರಡಬೇಕು ಅನ್ನುವಾಗ ಬುದ್ಧ ಮತ್ತೆ ಅವಳನ್ನ ತಡೆದು ಹೇಳ್ತಾನೆ, ನೀನು ಯಾರ ಮನೆಯಿಂದ ಸಾಸಿವೆಯನ್ನ ತರ್ತೀಯೋ ಆ ಮನೆಯಲ್ಲಿ ಇದುವರೆಗೂ ಯಾರೂ ತೀರಿಕೊಂಡಿರಬಾರ್ದು. ಸಾವು ಸಂಭವಿಸಿರದ ಮನೆಯಿಂದ ನೀನು ಸಾಸಿವೆಯನ್ನ ತರಬೇಕು ಅಂತ. ಬುದ್ಧ ಯಾಕೆ ಹಾಗೆ ಹೇಳ್ದ ಅಂತ ತಾಯಿಗೆ ಗೊತ್ತಾಗುವುದಿಲ್ಲ. ಆದರೂ ಒಪ್ಪಿಕೊಂಡು ಹೋಗ್ತಾಳೆ. ಪ್ರತಿಯೊಬ್ಬರ ಮನೆಗೆ ಹೋಗಿ ಆಕೆ ಸಾಸಿವೆಯನ್ನ ಕೇಳಿದಾಗ ಎಲ್ಲರೂ ಸಾಸಿವೆಯನ್ನ ಕೊಡುವುದಕ್ಕೆ ಮುಂದಾಗ್ತಾರೆ. ಆಗ ಅವಳು ಅವರನ್ನ ಪ್ರಶ್ನಿಸ್ತಾಳೆ, ನಿಮ್ಮ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ದಾರೆಯೇ ಅಂತ. ಆಗ ಪ್ರತಿಯೊಬ್ಬರು ಹೇಳ್ತಾರೆ, ಹೌದು, ನಮ್ಮ ಮನೆಯಲ್ಲಿ ನನ್ನ ತಂದೆ ತೀರ್ಕೊಂಡಿದ್ದಾರೆ, ನನ್ನ ಅಣ್ಣ ತೀರ್ಕೊಂಡಿದ್ದಾನೆ, ನನ್ನ ಪತಿ ತೀರ್ಕೊಂಡಿದ್ದಾನೆ, ನನ್ನ ಮಗ ತೀರ್ಕೊಂಡಿದ್ದಾನೆ. ಹೀಗೆ ಸಂಜೆ ಆಗುವಾಗ ಆ ತಾಯಿಗೆ ಜ್ಞಾನೋದಯ ಆಗತ್ತೆ. ಹೌದು, ಸಾವು ಸಹಜವಾಗಿ ಬರುವಂಥದ್ದು, ಅದೊಂದು ಪ್ರಕೃತಿಯ ನಿಯಮ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಾಯಲೇಬೇಕು ಎನ್ನುವುದಾಗಿ. ಆಕೆ ಮತ್ತೆ ಬುದ್ಧನ ಬಳಿಗೆ ಬಂದು ಆತನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳ್ತಾಳೆ. ಆಗ ಬುದ್ಧ ಅವಳಿಗೆ ಶಾಂತಿಯನ್ನ ಬೋಧಿಸಿ ಅವಳನ್ನ ತನ್ನ ಶಿಷ್ಯೆಯನ್ನಾಗಿ ಮಾಡಿಕೊಳ್ತಾನೆ. ಹೌದು, ನಮಗೆ ಬದಲಾಯಿಸ್ಲಿಕ್ಕೆ ಆಗದೇ ಇರುವಂತಹ ಪ್ರಪಂಚದ ನಿಯಮವನ್ನ ನಾವು ಖಂಡಿತವಾಗಿಯೂ ಒಪ್ಪಿಕೊಳ್ಬೇಕಾಗತ್ತೆ. ಸಾವು, ದುಃಖ, ನೋವು ಎಲ್ಲದೂ ಕೂಡ ಎಲ್ಲರ ಜೀವನದಲ್ಲಿ ಇರುವಂಥದ್ದೇ. ಅದನ್ನ ಬಿಟ್ಟು ಮುಂದೆ ಸಾಗುವುದೇ ಜೀವನ. ನಮಸ್ಕಾರ.